The Rightful Inheritors of the Earth, a story by ವೈಕಮ್ ಮೊಹಮ್ಮದ್ ಬಶೀರ್. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಸ್ಟೋರಿ ದ ರೈಟ್ಫುಲ್ ಇನ್ಹೆರಿಟರ್ಸ್ ಆಫ್ ದಿ ಅರ್ತ್, ಈ ಒಂದು ಸ್ಟೋರಿಯ ಕನ್ನಡದ ಸರಳ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ವಿದ್ಯಾರ್ಥಿಗಳೇ, ಮೊದಲು ನೀವು ಈ ಕನ್ನಡದ ಸಾರಾಂಶವನ್ನು ಪೂರ್ಣವಾಗಿ ಕೇಳಿ, ನಂತರ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಇಂಗ್ಲಿಷ್ ಸಮರಿ PDF ಸಿಗುತ್ತೆ. ಈಗ ಆ ಒಂದು PDF ಅನ್ನು ಓದಿದಾಗ ನಿಮಗೆ ಸಂಪೂರ್ಣವಾಗಿ ಈ ಒಂದು ಸ್ಟೋರಿ ಅರ್ಥ ಆಗುತ್ತೆ. ವೈಕಮ್ ಮೊಹಮ್ಮದ್ ಬಶೀರ್ ಅವರು ಈ ಒಂದು ಭೂಮಿಯ ನಿಜವಾದಂತಹ ಉತ್ತರಾಧಿಕಾರಿಗಳು ಅಥವಾ ನಿಜವಾದಂತಹ ಇನ್ಹೆರಿಟರ್ಸ್ ಯಾರು ಅನ್ನೋದರ ಬಗ್ಗೆ, ಈ ಭೂಮಿಯ ಮೇಲಿನ ಮಾನವನ ಹಕ್ಕು, ಹಾಗೆ ಈ ಒಂದು ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳ ಮೇಲಿನ ಹಕ್ಕು ಹೇಗಿದೆಯೋ ಹಾಗೆ ಈ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಸಹ ಅದರ ಮೇಲೆ ಒಂದು ಹಕ್ಕಿದೆ, ಸಹಜವಾದಂಥ ಹಕ್ಕಿದೆ ಅಂತಕ್ಕಂಥದ್ದನ್ನ ಆ ಒಂದು ಸಂಘರ್ಷವನ್ನ ಈ ಒಂದು ಕಥೆಯಲ್ಲಿ ತೋರಿಸ್ತಾ ಹೋಗಿದ್ದಾರೆ. ಈ ಕಥೆಯು ಒಬ್ಬ ಕಥೆಗಾರರ ಭೂಮಿಯ ಒಂದು ಸಣ್ಣ ತುಂಡು ಅಥವಾ ಅವರ ಒಂದು ಭೂಮಿಯ ಮಾಲೀಕತ್ವವನ್ನ ಸಾಧಿಸಿದ ವ್ಯಕ್ತಿ, ಮತ್ತೆ ಆತನ ಸುತ್ತಲೂ ಬರ್ತಕ್ಕಂತಹ ಪ್ರಾಣಿ ಪಕ್ಷಿಗಳು, ಮತ್ತೆ ಅವನು ತನ್ನ ಜೀವನದಲ್ಲಿ ಈಗ ಸುರಕ್ಷಿತವಾಗಿದ್ದಾನೆ ಅಂತಕ್ಕಂಥ ನಂಬಿಕೆ, ಮತ್ತೆ ಆ ಪ್ರಾಣಿ ಪಕ್ಷಿಗಳ ಬಗ್ಗೆ ಈ ಕಥೆಯಾಗಿದೆ. ಈ ಕಥೆಯ ನಾಯಕ, ಆ ವ್ಯಕ್ತಿಯ ಒಂದು ಆಸ್ತಿ ಹಳೆಯ ಒಂದು ರೀತಿಯ ಒಂದು ಮನೆ ಮತ್ತು 2 ಎಕರೆಯ ಒಂದು ತೆಂಗಿನ ತೋಟವಾಗಿರುತ್ತೆ. ಆತ ತೆಂಗಿನಕಾಯಿಗಳನ್ನು ಮಾರಿ ತನ್ನ ಜೀವನದ ಎಲ್ಲ ಅಗತ್ಯಗಳನ್ನ ಪೂರೈಸಿಕೊಳ್ಳೋದಕ್ಕೆ ಆತ ಮುಂದಾಗಿರ್ತಾನೆ. ಆ ಭೂಮಿ ತುಂಬಾ ಫಲವತ್ತಾಗಿರುತ್ತೆ. ಅಲ್ಲಿ ಮಾವು, ವರಿಕ ಹಲಸು, ಪೇರಲೆ, ಗೋಡಂಬಿ, ನುಗ್ಗೆ, ಹಲಸು, ಹುಣಸೆ, ಪರಂಗಿ, ಸಪೋಟ, ದಾಳಿಂಬೆ, ತೇಗ, ಪೈನ್ ಮತ್ತೆ ಒಂದು ಸುವರ್ಣ ಸಂಪಿಗೆ ಮರವನ್ನ ಆ ಭೂಮಿ ಒಳಗೊಂಡಿರುತ್ತೆ. ಆ ಒಂದು ಮರವು ಸಹ ಆ ಒಂದು ಭೂಮಿಯಲ್ಲಿರುತ್ತೆ. ಮತ್ತೆ ಉತ್ತಮ ನೀರಿನೊಂದಿಗೆ ಇರತಕ್ಕಂತಹ ಒಂದು ಹಳೆಯ ಬಾವಿಯು ಸಹ ಆ ಭೂಮಿ ಒಳಗೊಂಡಿರುತ್ತೆ. ಇಲ್ಲಿ ಈ ನಾಯಕ ಆ ಭೂಮಿಯ ಮಾಲೀಕತ್ವವನ್ನ ಕಾನೂನುಬದ್ಧವಾಗಿ ಪಡ್ಕೊಂಡಿರ್ತಾನೆ. ಆತ ಸ್ಟಾಂಪ್ ಪೇಪರ್ಗಳಿಗಾಗಿ ಸುಮಾರು 6,300 ಖರ್ಚು ಮಾಡಿರ್ತಾನೆ. ಮತ್ತೆ ಆ ಸರ್ಕಾರಕ್ಕೆ ನೀಡಿರ್ತಕ್ಕಂಥ ಭೂಮಿಯ ಸಂಪೂರ್ಣ ಖರೀದಿ ಬೆಲೆಯನ್ನ ಆತ ನೀಡಿರ್ತಾನೆ. ಅವನು ಮನೆಗೆ ತೆರಿಗೆ ಮತ್ತೆ ನಿವೇಶನಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇರ್ತಾನೆ. ಮತ್ತೆ ತನ್ನ ಹಿಂದಿನ ಎಲ್ಲ ಭೂಮಿಯ ವಿವಾದಗಳನ್ನ ಇತ್ಯರ್ಥಗೊಳಿಸಿರ್ತಾನೆ. ಎಲ್ಲ ಹಿಂದಿನ ದಾಖಲೆಗಳನ್ನ ಸುರಕ್ಷಿತವಾಗಿ ಸಂಗ್ರಹಿಸಿಕೊಂಡಿರ್ತಾನೆ. ಆಕಾಶಗಂಗೆ, ಸೌರವ್ಯೂಹ, ವಿಶ್ವ ಅಥವಾ ಯಾವುದೇ ಇತರೆ ಬ್ರಹ್ಮಾಂಡದಲ್ಲಿ ಬೇರೆ ಯಾರು ಈ 2 ಎಕರೆ ನಿವೇಶನದ ಮೇಲೆ ಯಾವುದೇ ಹಕ್ಕು ಹೊಂದಿಲ್ಲ ಅಂತ ಅವನು ದೃಢವಾಗಿ ನಂಬಿರ್ತಾನೆ. ಈ ವಿಷಯವನ್ನ ನಡೆಸುವ ಸರ್ಕಾರವು ಖಾತರಿಪಡಿಸಿದೆ ಅಂತಕ್ಕಂಥದ್ದನ್ನ ಆತ ನಂಬಿರ್ತಾನೆ. ಆತನು ಒಳಗೊಂಡಿರ್ತಕ್ಕಂತಹ ಜಮೀನಿಗೆ 4 ಕಡೆ ಮುಳ್ಳು ತಂತಿಯ ಬೇಲಿಯಿಂದ ಸುರಕ್ಷಿತವಾಗಿ ಮಾಡಿರ್ತಾನೆ. ಮತ್ತೆ ಒಂದು ಬಲವಾದ ಕಬ್ಬಿಣದ ಗೇಟ್ ಅನ್ನು ಕೂಡ ಹೊಂದಿರ್ತಾನೆ. ಅದಕ್ಕೆ ಶಾನ್ ಎಂಬ ಒಂದು ನಾಯಿ ಒಂದು ಕಾವಲುಗಾರನಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ತನ್ನ ಜೀವನವು ಆ ವ್ಯಕ್ತಿ ತನ್ನ ಜೀವನ ಅತ್ಯಂತ ಸಂತೋಷಮಯವಾಗಿದೆ ಅಂತ ನಂಬಿರ್ತಾನೆ. ಪತ್ರಗಳು, ಮುಳ್ಳಿನ ತಂತಿ, ಬೇಲಿಗಳು, ಶಾನ್ ನಾಯಿ, ಸರ್ಕಾರ ಅಥವಾ ಬ್ರಹ್ಮಾಂಡದ ಯಾರನ್ನೂ ಸಹ ಗೌರವಿಸಿದ ಜೀವಿಗಳ ಗುಂಪು ಆ ಒಂದು ಜಮೀನಿಗೆ ಕಾಣಿಸಿಕೊಳ್ಳುತ್ತೆ. ತೆಂಗಿನಕಾಯಿಗಳನ್ನ ಅವಲಂಬಿಸಿ ಈ ನಾಯಕ ಮತ್ತೆ ಅವನ ಕುಟುಂಬ, ಹೆಂಡತಿ, ಮಕ್ಕಳು ಸಂತೋಷದಿಂದ ವಾಸಿಸ್ತಾ ಇರ್ತಾರೆ. ಉಪ್ಪು ಮತ್ತು ಸುಣ್ಣದಂತಹ ಸರಿಯಾದ ಪೋಷಣೆಯನ್ನ ಪಡೆದ ನಂತರ ತೆಂಗಿನ ಮರಗಳು ಭಾರಿ ಪ್ರಮಾಣದಲ್ಲಿ ಫಸಲನ್ನ ನೀಡ್ತಾ ಇರುತ್ತೆ. ಆ ಜಮೀನಿಗೆ ಮೊದಲಿಗೆ ಬಂದಂಥವರು ಚಿಟ್ಟೆಗಳು ಮತ್ತು ಪಕ್ಷಿಗಳು. ಆ ಜೀವಿಗಳು ಭೂಮಿಯ ಮೇಲೆ ತಮಗೆ ಕೆಲವು ಪ್ರಾಚೀನ ಹಕ್ಕಿದೆ ಎಂಬಂತೆ ವರ್ತಿಸ್ತಾ ಇದೆ ಅಂತ ಆ ವ್ಯಕ್ತಿ ಗಮನಿಸ್ತಾನೆ. ಅವುಗಳ ಮನೋಭಾವ ಹೀಗಿದೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಮಾನವನ ಜನಾಂಗವು ಭೂಮಿಯ ಮೇಲೆ ಅಸ್ತಿತ್ವಕ್ಕೆ ಬರುವ ಮೊದಲೇ ನಾವಿಲ್ಲಿದ್ದೆವು. ಅವನು ಪಕ್ಷಿಗಳು ಮತ್ತು ಚಿಟ್ಟೆಗಳನ್ನು ಓಡಿಸೋದಿಲ್ಲ, ಆದರೆ ಇತರ ಜೀವಿಗಳು ಶೀಘ್ರದಲ್ಲೇ ಆತನಿಗೆ ತೊಂದರೆಯನ್ನ ನೀಡ್ತವೆ. ಇಲ್ಲಿ ಕಾಗೆಗಳು, ಅವು ಆಹಾರವನ್ನು ಕದಿಯಲು ಅಡಿಗೆ ಮನೆಗೆ ಪ್ರವೇಶಿಸ್ತವೆ. ಅನುಮತಿ ಇಲ್ಲದೆ ತೆಂಗಿನ ಮರಗಳಲ್ಲಿ ಗೂಡುಗಳನ್ನು ಕಟ್ತವೆ, ಮೊಟ್ಟೆಗಳನ್ನು ಇಡ್ತವೆ ಮತ್ತೆ ಮರಿಗಳನ್ನ ಮಾಡಿಕೊಳ್ತವೆ. ಹದ್ದುಗಳು ಮತ್ತು ಇತರ ಪಕ್ಷಿಗಳು ಅವು ಸಹ ಮರಿಗಳನ್ನ ಕಸಿದುಕೊಂಡು ಹೋಗ್ತಾ ಇರ್ತವೆ. ಮುಂಗುಸಿ ಮತ್ತೆ ನರಿಗಳು ಬಿದಿರಿನ ಪೊದೆಗಳಲ್ಲಿ ಕಾಣಿಸಿಕೊಳ್ತವೆ. ಮತ್ತೆ ಹತ್ತಿರದ ಕಾಡಿನಲ್ಲಿ ನರಿಗಳು ಕೋಳಿಗಳನ್ನ ತಿಂತಾ ಇರ್ತವೆ. ಈ ರೀತಿ ಆ ನಾಯಕ ಆ ಪ್ರಾಣಿಗಳನ್ನೆಲ್ಲ ಗಮನಿಸ್ತಾನೆ. ನಂತರ ಆತನು ಒಂದು ನಾಗರ ಹಾವಿನೊಂದಿಗೆ ಮುಖಾಮುಖಿಯನ್ನ ಮಾಡ್ತಾನೆ. ಹೆಚ್ಚು ಭಯಾನಕವಾದ ಆಕೃತಿ ಕಾಣಿಸಿಕೊಳ್ಳುತ್ತೆ. ಅದು ಭಯಂಕರವಾದ ನಾಗರ ಹಾವು. ಅದು ತನ್ನ ತಲೆಯನ್ನು ಎತ್ತಿ ತನ್ನ ಹೆಡೆಯನ್ನು ಹರಡುತ್ತಾ ಗಂಭೀರವಾಗಿ ನಿಲ್ಲುತ್ತೆ. ಆ ವ್ಯಕ್ತಿ ಅಲ್ಲಿ ಇರಲು ಇರುವ ಹಕ್ಕನ್ನು ಅದು ಪ್ರಶ್ನಿಸುವಂತೆ ಇರುತ್ತೆ. ಮಾನವನು ಎಷ್ಟು ದುರ್ಬಲ ಎಂದು ಅರಿತು ಆ ವ್ಯಕ್ತಿ ಒಂದು ಕ್ಷಣ ರಕ್ಷಣಾರಹಿತನಾಗ್ತಾನೆ. ಅವನು ಹಾವನ್ನು ಕೊಲ್ಲುವ ಬಗ್ಗೆ ಯೋಚಿಸ್ತಾನೆ. ಆದರೆ ಆತ ಒಂದು
ತನ್ನಲ್ಲಿ ಏನೋ ಒಂದು ಅರಿವಿನಿಂದ ಅದನ್ನು ಕೊಲ್ಲದೆ ನಿಲ್ತಾನೆ. ದೇವರು ಮಾನವ ಜನಾಂಗವನ್ನು ಸೃಷ್ಟಿಸಿದಂತೆಯೇ ಹಾವುಗಳ ಜಾತಿಯನ್ನು ಸಹ ಸೃಷ್ಟಿಸಿದ್ದಾರೆ. ಹಾವು ಅಂತ ಅವನು ತೀರ್ಮಾನ ಮಾಡ್ತಾನೆ. ಇದು ಕೂಡ ಈ ಒಂದು ಭೂಮಿಯ ಒಂದು ಉತ್ತರಾಧಿಕಾರಿಗಳಲ್ಲಿ ಒಂದಾಗಿದೆ ಅಂತ ಆ ವ್ಯಕ್ತಿ ಅಂದ್ಕೋತಾನೆ. ಇದು ಆ ವ್ಯಕ್ತಿಯ ಸಹಬಾಳ್ವೆಯ ತತ್ವವನ್ನು ಅಳವಡಿಸಿಕೊಳ್ಳಲು ಕಾರಣ ಆಗುತ್ತೆ. ಆದರೆ ಅವನ ಹೆಂಡತಿ ಅವನ ದೃಷ್ಟಿಕೋನವನ್ನ ಚಾಲೆಂಜ್ ಮಾಡ್ತಾಳೆ. ವಿಶೇಷವಾಗ್ಲಿ ಮಕ್ಕಳು ಸುತ್ತಾಡ್ತಾ ಇರುವಾಗ ಆ ಹಾವಿನ ಮಾರಣಾಂತಿಕವಾದಂತಹ ವಿಷದ ಅಪಾಯವನ್ನ ಎತ್ತಿ ತೋರಿಸ್ತಾಳೆ. ಈ ಕವಿ ಅಥವಾ ಈ ನಾಯಕ ಆ ಒಂದು ಕ್ಷಣ ಹಾವಿಗೆ ತನ್ನ ಆಸ್ತಿಯಿಂದ ಹೊರಡಲು ಹೇಳ್ತಾನೆ. ಆದರೆ ನಂತರ ಅದು ಎಲ್ಲಿಗೆ ಹೋಗಬಹುದು ಅಂತ ಪ್ರಶ್ನಿಸ್ತಾನೆ. ಏಕೆಂದರೆ ಹೆಚ್ಚಿನ ಭೂಮಿಯನ್ನು ಈಗಾಗಲೇ ಜನರು ತಮ್ಮ ಪತ್ರಗಳ ಮೂಲಕ ಖರೀದಿಸಿಬಿಟ್ಟಿದ್ದಾರೆ. ಪ್ರಾಣಿಗಳು ಎಲ್ಲೋ ಬದುಕಬೇಕು ಎಂದು ಅವನು ತೀರ್ಮಾನಿಸ್ತಾನೆ. ಮತ್ತೆ ನೋಡದಿರಲು ಅಥವಾ ಕೇಳದಿರಲು ಆ ಪ್ರಾಣಿಗಳಿಗೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ ಅನ್ನೋ ತರ ನಟಿಸ್ತಾ ನಿರ್ಧಾರ ಮಾಡ್ತಾನೆ. ಆದರೆ ಆ ಹಾವಿನ ಒಂದು ಮಾರಣಾಂತಿಕ ವಿಷದ ವಿರುದ್ಧ ಎಚ್ಚರಿಕೆಯ ಅಗತ್ಯವನ್ನ ಆತ ಒಪ್ಕೊಳ್ತಾನೆ. ಹಾವು ಅಂತಿಮವಾಗಿ ಹಳ್ಳದೊಳಗೆ ಸಾಗುತ್ತಾ ಹೋಗುತ್ತೆ. ಅವನ ಹೆಂಡತಿ ಆ ಕಾಮ್ರೇಡ್ ನಾಗರಹಾವನ್ನ ಏಕೆ ಕೊಲ್ಲಲಿಲ್ಲ ಎಂದು ಕೇಳಿದಾಗ ಅವನು ಈ ರೀತಿ ಉತ್ತರ ಹೇಳ್ತಾನೆ. ಅದು ನಿನ್ನಂತೆಯೇ ದೇವರ ಸೃಷ್ಟಿ, ಅದಕ್ಕೂ ಬದುಕಲು ಬಿಡು, ಅದು ಭೂಮಿಯ ಉತ್ತರಾಧಿಕಾರಿ. ಹೆಂಡತಿಗೆ ಇದು ಒಂದು ರೀತಿ ಹೊಸ ರೀತಿಯ ಒಂದು ನಿಯಮದ ರೀತಿ ತೋರುತ್ತೆ. ಮತ್ತೆ ಹಾವುಗಳು, ಅಲ್ಲಿ ಬರ್ತಕ್ಕಂತಹ ಶತಪದಿಗಳು, ಚೇಳುಗಳಂತಹ ಜೀವಿಗಳನ್ನು ಕೊಲ್ಲಬೇಕು ಅಂತ ಅವಳು ವಾದ ಮಾಡ್ತಾಳೆ. ನಾಶ ಮಾಡಿದ ನಂತರ ಜೀವನವನ್ನು ಸೃಷ್ಟಿಸಲು ಸಾಧ್ಯವೇ ಎಂದು ಆ ವ್ಯಕ್ತಿ ಆ ಹೆಂಡತಿಗೆ ಪ್ರಶ್ನೆ ಮಾಡುವ ಮೂಲಕ ತನ್ನ ಪ್ರತಿವಾದವನ್ನ ಮಾಡ್ತಾನೆ. ಆನೆಗಳು ಮತ್ತು ಹುಲಿಗಳಿಂದ ಹಿಡಿದು ಸೊಳ್ಳೆಗಳು ಮತ್ತೆ ಹೇನುಗಳು ದೇವರ ಭೂಮಿಯ ಮೇಲೆ ಮಾಡಿರ್ತಕ್ಕಂತಹ ಈ ಭೂಮಿಗೆ ಅವು ಕೂಡ ಉತ್ತರಾಧಿಕಾರಿಗಳೇ. ದೇವರು ಸೃಷ್ಟಿಸಿದ ಅನೇಕ ಜೀವಿಗಳನ್ನು ಅವನು ಪಟ್ಟಿ ಮಾಡ್ತಾನೆ. ಮತ್ತೆ ಯಾವುದನ್ನು ಕೊಲ್ಲದೆ ಬದುಕಲು ಪ್ರಯತ್ನಿಸಬೇಕೆಂದು ಆ ವ್ಯಕ್ತಿ ತೀರ್ಮಾನ ಮಾಡ್ತಾನೆ. ನಂತರ ಅಲ್ಲಿ ಬರ್ತಕ್ಕಂಥ ಒಂದು ಶತಪದಿ ಅಂದ್ರೆ 100 ಕಾಲುಗಳ ಒಂದು ಕೀಟ ಮತ್ತೆ ಇಲಿಗಳ ಉಪಟಳ ತಮ್ಮ ಜಾಗಕ್ಕೆ ಅತಿಕ್ರಮಣ ಮಾಡುವ ಜೀವಿಗಳನ್ನ ಹೆಂಡತಿ ಪಟ್ಟಿ ಮಾಡುವುದನ್ನ ಮುಂದುವರಿಸ್ತಾಳೆ. ಜೇಡಗಳು, ಹಳ್ಳಿಗಳು, ಉಸರುವಳ್ಳಿಗಳು, ಸ್ಕಿಂಕ್ಗಳು, ಕಪ್ಪು ಚೇಳುಗಳು, ಗೆದ್ದಲುಗಳು, ಇಲಿಗಳು, ಜೀರುಂಡೆಗಳು, ಇರುವೆಗಳು, ಜಿರಳೆಗಳು ಮತ್ತೆ ದುಂಬಿಗಳು. ಆ ವ್ಯಕ್ತಿ ತಾನು ಯಾವುದೇ ಜೀವಿಯನ್ನ ಪೂಜಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಆದರೆ ಭೂಮಿಯ ಮೇಲಿನ ಜನರ ವೈವಿಧ್ಯಮಯ ನಂಬಿಕೆಗಳನ್ನ ಗಮನಿಸಿ ತನ್ನ ದೃಷ್ಟಿಕೋನವನ್ನ ತಾನು ಎಲ್ಲ ಜೀವಿಗಳಿಗೂ ಈ ಭೂಮಿಯ ಮೇಲೆ ವಾಸ ಮಾಡ್ತಕ್ಕಂಥ ಹಕ್ಕಿದೆ, ಅವು ಕೂಡ ಇದರ ಒಂದು ಉತ್ತರಾಧಿಕಾರಿಗಳು, ಅವುಗಳು ಕೂಡ ಇಲ್ಲಿ ಬದುಕುವ ಹಕ್ಕಿದೆ ಅಂತ ವಾದಿಸ್ತಾನೆ. ಅವುಗಳಲ್ಲಿ ಪ್ರಾಣಿಗಳು, ಪಕ್ಷಿಗಳು ಮತ್ತೆ ಹಾವುಗಳನ್ನ ಪೂಜಿಸುವವರು ಸಹ ಸೇರಿದ್ದಾರೆ. ಗೆದ್ದಲುಗಳು, ಮತ್ತೆ ಜೇಡಗಳು, ಮರಗಳು, ಪಕ್ಷಿಗಳು, ಪ್ರಾಣಿಗಳು, ಹಾವುಗಳು ಮತ್ತು ಮನುಷ್ಯರು ಸೇರಿದಂತೆ ಎಲ್ಲಾ ಜೀವಿಗಳು ಒಂದು ರೀತಿ ಈ ಒಂದು ಸೂರ್ಯ ಅಥವಾ ಈ ಪ್ರಕೃತಿಯ ಮಕ್ಕಳು ಎಂದು ಅವನು ತನ್ನ ಹೆಂಡತಿಗೆ ವಾದ ಮಾಡಿ ನೆನಪಿಸಿ ಹೇಳ್ತಾನೆ. ಒಂದು ದಿನ ರಾತ್ರಿ ಆ ವ್ಯಕ್ತಿ ಒಂದು ಕೈಗೆ ಒಂದು ದೊಡ್ಡ ಒಂದು ಶತಪದಿ ಅಂದ್ರೆ ಒಂದು ಜರಿ ಅಥವಾ ಒಂದು ಬಸವನ ಹುಳ, 100 ಕಾಲು ಇರ್ತಕ್ಕಂಥ ಬಸವನ ಹುಳ ಏನ್ ಮಾಡುತ್ತೆ, ಸುತ್ತುಕೊಳ್ಳುತ್ತೆ. ಸುತ್ತುಕೊಂಡು ಅದನ್ನ ಕಚ್ಚುತ್ತೆ. ಅವನ ಹೆಂಡತಿ ಯಾವುದೇ ಹಿಂಜರಿಕೆ ಇಲ್ಲದೆ ಶೂನಿಂದ ಒಂದು ಶತಪದಿಯ ಮೇಲೆ, ಆ ಸೆಂಟಿಪೇಡ್ನ ತಲೆಯ ಮೇಲೆ ನಿರ್ದಯವಾಗಿ ಒಡೆದು ಪುಡಿ ಮಾಡಿ ಜಜ್ಜಿ ಮತ್ತೆ ನೆಲಕ್ಕೆ ಉಜ್ಜುತ್ತಾಳೆ. ಅಂದ್ರೆ ಜರಿ ಅಂತ ಕರಿತೀವಲ್ಲ, ಅದನ್ನ ಅಲ್ಲೇ ಒಡೆದು ಜಜ್ಜಿ ಸಾಯಿಸ್ತಾಳೆ. ನಂತರ ಅವಳು ವಿಷವನ್ನ, ಅದು ಕಚ್ಚಿರ್ತಕ್ಕಂಥ ವಿಷವನ್ನ ಗುಣಪಡಿಸಲು ಒಂದು ಮನೆ ಮದ್ದನ್ನ, ಆ ಔಷಧಿಯನ್ನ ಅಲ್ಲಿ ಲೇಪಿಸ್ತಾಳೆ. ಮಾರನೇ ದಿನ ಬೆಳಗ್ಗೆ ಹೆಚ್ಚು ವಿನಾಶಕಾರಿ ದುರಂತ ಸಂಭವಿಸಿರುತ್ತೆ. 30 ಎಳೆನೀರುಗಳು ನೆಲದ ಮೇಲೆ ಬಿದ್ದಿರುತ್ತೆ, ಉದ್ದವಾಗಿ ಕೊರೆಯಲ್ಪಟ್ಟಿವೆ. ಹೆಂಡತಿ ಇಲಿಗಳನ್ನ ಇಲ್ಲಿ ಡೌಟ್ ಪಡ್ತಾಳೆ, ಇಲಿಗಳು ಇದು ಮಾಡಿದೆ ಅಂತ. ಆ ಇಲಿ ವಿಷಕ್ಕೆ ಬೇಡಿಕೆ ಇಡ್ತಾಳೆ. ಅಂದ್ರೆ ತನ್ನ ಗಂಡನಿಗೆ ಇಲಿಗಳನ್ನ ಸಾಯಿಸೋದಕ್ಕೆ ವಿಷವನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಾಳೆ. ಆದ್ರೆ ಆ ವ್ಯಕ್ತಿ ಮತ್ತೆ ವಿರೋಧಿಸ್ತಾನೆ. ದೇವರು ಮನುಷ್ಯರಂತೆಯೇ ಇಲಿಗಳನ್ನ ಸೃಷ್ಟಿಸಿದ್ದಾರೆ ಮತ್ತು ಅವರಿಗೂ ಭೂಮಿಯ ಈ ಒಂದು ಉತ್ಪನ್ನಗಳ ಮೇಲೆ ಹಕ್ಕಿದೆ ಅಂತ ವಾದಿಸ್ತಾನೆ. ತೆಂಗಿನಕಾಯಿಯ ನಷ್ಟವು ಹಾಗೆ ಮುಂದುವರೆದಂತೆ ತಿಂಗಳಿಗೆ 90-100 ತೆಂಗಿನಕಾಯಿಗಳವರೆಗೆ ಅವು ನಾಶ ಆಗ್ತಾ ಇರುತ್ತೆ. ಕುಟುಂಬವು ಹಸುವಿನಿಂದ ಸಾಯುವಂತಹ ಪರಿಸ್ಥಿತಿಗೆ ಬರುತ್ತೆ. ಗೆದ್ದಲು ತಿಂದ ಆ ಮೇಲ್ಛಾವಣಿಯನ್ನ ದುರಸ್ತಿ ಮಾಡಲು ಅವರ ಬಳಿ ಹಣ ಇರೋದಿಲ್ಲ. ಮನೆಯ ರೂಫ್ ಎಲ್ಲ ಗೆದ್ದಲು ತಿಂದ್ಬಿಟ್ಟಿರುತ್ತೆ, ಅದಕ್ಕೆ ಹಣ ಇಲ್ಲ ಅಂತ ಹೆಂಡತಿ ವಾದ ಮಾಡ್ತಾಳೆ. ಆಕೆ ಜೋರಾಗಿ ಘೋಷಿಸ್ತಾಳೆ, ಇಲಿಗಳು ಬದುಕಬೇಕು, ಇಲ್ಲವೇ ನಾವು ಬದುಕಬೇಕು, ಇದರ ಬಗ್ಗೆ ಯೋಚಿಸಿ ಅಂತ ಹೇಳಿ ಗಂಡನನ್ನ ಒಂದು ರೀತಿ ಗಟ್ಟಿಯಾಗಿ ಹೇಳ್ತಾಳೆ. ತನ್ನ ಉಳಿವಿಗೆ ಇತರ ಜೀವಿಗಳನ್ನ ನಾಶ ಮಾಡಿದ ಮೇಲೆ ಅವುಗಳ ಮೇಲೆ ನಾನು ಅವಲಂಬಿತವಾಗುವುದು ಸರಿಯಲ್ಲ ಅಂತ ಆತ ಹೇಳ್ತಾನೆ.
ಇದು ಒಂದು ಜೀವನದ ಸಂಕೀರ್ಣ ಸಮಸ್ಯೆಯಾಗಿದೆ ಅಂತ ಹೇಳ್ತಾನೆ. ಆ ವ್ಯಕ್ತಿ ಅನಿವಾರ್ಯವಾಗಿ ಇಲಿ ವಿಷವನ್ನು ತರಲು ಹೋಗ್ತಾನೆ. ಹೆಂಡತಿ ತೆಂಗಿನಕಾಯಿ ಮಾರಾಟಗಾರರಿಂದ ಹಣವನ್ನು ಒಂದು ಸಾಲವಾಗಿ ಪಡೆದು ಇಲಿ ವಿಷಯದೊಂದಿಗೆ ಹಿಂತಿರುಗ್ತಾಳೆ. ಜನರು ಅದರಿಂದ ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ಸರ್ಕಾರವು ಇಲಿ ವಿಷದ ಮಾರಾಟವನ್ನು ನಿರ್ಬಂಧಿಸುತ್ತೆ ಎಂದು ಸಹ ಅವಳು ಗಂಡನಿಗೆ ಹೇಳ್ತಾಳೆ. ಆ ವ್ಯಕ್ತಿ ಹೌದು ಅಂತೇಳಿ ಒಪ್ಕೋತಾನೆ. ಇಲಿಗಳಿಗೆ ಮತ್ತೆ ದೇವರಿಗೆ ಅಲ್ಲಿ ಕ್ಷಮೆ ಯಾಚಿಸ್ತಾನೆ. ದಯಾಮಯಿ ದೇವರು ನಮ್ಮನ್ನ ಕ್ಷಮಿಸಲಿ, ವಿಷ ಹಾಕುವಿಕೆಯನ್ನು ನಡೆಸಲಾಗ್ತಾ ಇದೆ, ಈ ವಿಷವನ್ನು ಹಾಕಿ ನಾನು ಕೊಲ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇದರ ಪರಿಣಾಮವಾಗಿ 4 ಅಥವಾ 5 ದಿನಗಳಲ್ಲಿ 5 ಕೋಳಿಗಳು, 12 ಅಳಿಲುಗಳು, 200 ಇಲಿಗಳು ಮತ್ತೆ ಒಂದು ಬೆಕ್ಕು ಸಾಯುತ್ತೆ. ಆ ಕೊಳೆಯುತ್ತಿರುವ ಇಲಿಗಳ ದುರ್ವಾಸನೆ ಒಂದು ರೀತಿ ಅಸಹನೀಯವಾಗಿ ಇರುತ್ತೆ. ನಂತರ ಬಾವಲಿಗಳ ಬಗ್ಗೆ ಆ ಒಂದು ಕಥೆಯಲ್ಲಿ ಬರುತ್ತೆ. ವಿಷ ಹಾಕಿದರೂ ಎಳ್ಳೆನೀರುಗಳು ಬೀಳುವುದು ಮುಂದುವರಿಯುತ್ತೆ. ಇಲ್ಲಿ ಯಾರು ಆ ಒಂದು ಇಲಿಗಳನ್ನ ಆ ಒಂದು ಕೊಂದಿದ್ದೇವೆ ಮತ್ತೆ ಇನ್ಯಾರು ಆ ಒಂದು ತೆಂಗಿನಕಾಯಿಗಳನ್ನ ತಿಂತಾ ಇದ್ದಾರೆ, ಯಾರು ಅವರು ನಿಜವಾಗಲಿ ಅಂತ ಕಂಡುಹಿಡಿಯೋದಕ್ಕೆ ಮುಂದಾಗ್ತಾರೆ. ಅವರಿಗೆ ಆ ಬಾವಲಿಗಳು ಅನ್ನೋದು ಗೊತ್ತಾಗುತ್ತೆ. ಬಾವಲಿ ದೊಡ್ಡ ಹಾರುವ ನರಿ, ಸಂಜೆ ಗುಂಪುಗಳಲ್ಲಿ ಹಾರ್ತವೆ. ಇವು ಆ ಒಂದು ತೆಂಗಿನಕಾಯಿಗಳಿಗೆ ಆ ಒಂದು ತೂತುಗಳನ್ನು, ರಂಧ್ರಗಳನ್ನು ಕೊರೆದು ನೀರು ಕುಡಿಯುತ್ತೆ. ಮತ್ತೆ ಅದ್ರ ಒಳಗಡೆ ಇರ್ತಕ್ಕಂಥ ಕೊಬ್ಬರಿಯನ್ನು ತಿಂತವೆ ಮತ್ತೆ ಹಾರು ಹೋಗ್ತವೆ. ನಾಶವಾದ ತೆಂಗಿನಕಾಯಿಗಳ ಒಂದು ದೊಡ್ಡ ರಾಶಿ ಅಲ್ಲಿ ಶೇಖರಣೆ ಆಗುತ್ತೆ. ಆ ವ್ಯಕ್ತಿಯ ಕುಟುಂಬ ಹಸುವಿನ ಅಪಾಯವನ್ನು ಎದುರಿಸ್ತಾ ಇರುತ್ತೆ. ಬಾವುಲಿಗಳು, ನರಿಗಳು ಮತ್ತೆ ಪಾಮ್ ಸಿವೇಟ್ಗಳು ಶೂಟ್ ಮಾಡಲು ಗನ್ನು ಖರೀದಿಸಲು ಹೆಂಡತಿ ಆ ಗಂಡನ ಬರಿ ಹೇಳ್ತಾಳೆ. ಆ ವ್ಯಕ್ತಿ ಗನ್ನನ್ನ ಪಾಪದ ಒಂದು ರೂಪ ಅಂತ ಖಂಡಿಸ್ತಾನೆ ಮತ್ತೆ ಶೂಟ್ ಮಾಡಲು ನಿರಾಕರಣೆ ಮಾಡ್ತಾನೆ. ಅವನ ಹೆಂಡತಿ ತನ್ನ ಚಿಕ್ಕಪ್ಪನ ಮಗನಿಗೆ ಒಂದು ಭಯಂಕರವಾದ ಗನ್ ತರಲು ವ್ಯವಸ್ಥೆ ಮಾಡ್ತಾಳೆ. ಚಿಕ್ಕಪ್ಪನ ಮಗ ಹತ್ತಿರದ ಒಂದು ಪ್ರಾಚೀನ ದೇವಾಲಯದಲ್ಲಿ ಸಾವಿರಾರು ಬಾವಲಿಗಳು ನೇತಾಡ್ತಿರ್ತಾ ಇರ್ತವೆ. ಅವುಗಳನ್ನು ಅಲ್ಲಿ ಹೋದಾಗ ನಾವು ಅವುಗಳನ್ನು ಎಲ್ಲವನ್ನು ಒಟ್ಟಿಗೆ ಶೂಟ್ ಮಾಡಬಹುದು ಅಂತ ಹೇಳ್ತಾನೆ. ಆ ವ್ಯಕ್ತಿಯು ಈ ವ್ಯಕ್ತಿ ವಿನಾಶ ಮಾಡೋದರಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಮತ್ತೆ ಬಾವಲಿಗಳು ತಮ್ಮನ್ನು ತಾವು ಉಳಿಸಿಕೊಳ್ಳಲು ಅವುಗಳಿಗೆ ಕರೆ ನೀಡ್ತಾನೆ ಆ ವ್ಯಕ್ತಿ. ನಂತರ ಅವರು ವಿವಿಧ ಒಂದು ನಿರೋಧಕಗಳನ್ನು ಪ್ರಯತ್ನಿಸ್ತಾರೆ. ಅಂದರೆ ಆ ಪ್ರಾಣಿಗಳನ್ನು ತಡೆಯೋದಿಕ್ಕೆ, ಪಕ್ಷಿಗಳನ್ನು ತಡೆಯೋದಿಕ್ಕೆ ಬೇರೆ ಬೇರೆ ರೀತಿಯ ಒಂದು ವೆಪನ್ಸನ್ನು ಟ್ರೈ ಮಾಡ್ತಾರೆ. ಮುಳ್ಳು ಮತ್ತು ತೆಂಗಿನ ಕಾಂಡಗಳು, ಪಟಾಕಿಗಳು, ಡ್ರಮ್ಗಳು, ದೀಪಗಳು, ಕೋಲುಗೊಂಬೆಗಳು, ಕೂಗಾಟ ಇವೆಲ್ಲವೂ ಯಾವುದೇ ಪರಿಣಾಮ ಬೀರೋದಿಲ್ಲ. ಕೊನೆಗೆ ಆ ಗಂಡ ಪತಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಆ ಹೆಂಡತಿ ಅವಳ ಸ್ನೇಹಿತೆ ಮತ್ತು ಚಿಕ್ಕಪ್ಪನ ಮಗ ಬಾವುಲಿಗಳ ಒಂದು ಮಹಾ ಹತ್ಯಾಕಾಂಡಕ್ಕೆ ಹೋಗ್ತಾರೆ. ಆ ಪ್ರಾಚೀನವಾದ ದೇವಾಲಯಕ್ಕೆ ಹೋಗ್ತಾರೆ. ಹೆಂಡತಿ ಹಿಂದಿರುಗ್ತಾಳೆ, ಗಾಬರಿಯಾಗಿರ್ತಾಳೆ ಮತ್ತು ಆ ಮಾರಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ 200 ಅಥವಾ 300 ಜನರ ಗುಂಪು ಅವರನ್ನು ಸುತ್ತುವರೆದಿದೆ. ಮತ್ತೆ ಅವರು ಬಾವುಲಿಗಳನ್ನು ಗುಂಡು ಹಾರಿಸಿದರೆ ಕೊಲ್ಲಲು ಸಿದ್ಧರಾಗಿದ್ದರು ಅಂತ ತನ್ನ ಗಂಡನಿಗೆ ಹೇಳ್ತಾಳೆ. ಕಾರಣ ಬಾವುಲಿಗಳು ಅಲ್ಲಿನ ಜನರ ಪೂರ್ವಜರ ಆತ್ಮಗಳು. ಇಲ್ಲಿ ಪತಿ ಕೊನೆಗೆ ಹೇಳ್ತಾನೆ, ಈ ಒಂದು ಡಿಸೈಡನ್ನು ಹೇಳ್ತಾನೆ. ಈ ಮಾತನ್ನ ಹೆಂಡತಿ ಬಂದು ಹೇಳ್ತಾಳೆ, ದೇವಸ್ಥಾನಕ್ಕೆ ಕೊಲ್ಲಕ್ಕೆ ಹೋದಾಗ ಅಲ್ಲಿ ತುಂಬಾ ಜನ ನಮ್ಮನ್ನೇ ಕೊಲ್ಲಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಿದಾಗ ಆ ಗಂಡ ಕೊನೆಗೆ ಒಂದು ಕನ್ಕ್ಲೂಷನ್ ಆಗಿ ಒಂದು ಮಾತನ್ನು ಹೇಳ್ತಾನೆ. ಮರೆಯಬೇಡಿ, ಬಾವುಲಿಗಳು ಯಾರ ಪೂರ್ವಜರ ಆತ್ಮಗಳಲ್ಲ, ಅವು ದೇವರ ಸೃಷ್ಟಿಯಲ್ಲಿ ಹಾರುವ ಜೀವಿಗಳು. ಈ ತೆಂಗಿನಕಾಯಿ ನಾಶವಾಗಲಿ ಪರವಾಗಿಲ್ಲ, ಉಳಿದಿರುವುದು ಸಾಕು. ದೇವರ ಸೃಷ್ಟಿಯಲ್ಲಿ ತೆಂಗಿನ ಮರಗಳ ಮೇಲಿನ ಆ ತೆಂಗಿನಕಾಯಿಗಳ ಮೇಲೆ ಬಾವುಲಿಗಳಿಗೆ ಹಕ್ಕಿದೆ. ಸೃಷ್ಟಿಯ ದೈವಿಕ ಕ್ಷಣದಲ್ಲಿ ದೇವರು ನೀಡಿದಂತಹ ಒಂದು ಪ್ರಾಚೀನವಾದ ಹಕ್ಕು ಈ ಎಲ್ಲ ಪ್ರಾಣಿಗಳಿಗೆ ಇದೆ ಅಂತ ಹೇಳ್ತಾನೆ. ಈ ರೀತಿಯಾಗಿ ಹೇಳಿ ನೆನಪಿಡಿ, ಎಲ್ಲ ಜೀವಿಗಳು ಭೂಮಿಯ ಉತ್ತರಾಧಿಕಾರಿಗಳು ಅಂತ ಹೇಳಿ ಈ ಕಥೆಯನ್ನು ಮುಗಿಸ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ವೈಕುಂ ಈ ಒಂದು ಕತೆ ನಿಮಗೆ ಕನ್ನಡದಲ್ಲಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ವೈಕುಂ ಮೊಹಮ್ಮದ್ ಬಶೀರ್ ಅವರು ಈ ಕಥೆಯನ್ನು ಬರೆದಿರ್ತಾರೆ. ಇದರ ಇಂಗ್ಲಿಷ್ ಸಮರಿ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಬಹುದು. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.